ಸಚಿವರಾದಂಥ ಅದರಲ್ಲಿ ಬೆಳಗಾವಿಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ರೆಗ್ಯುಲರ್ ಬರೋದಿಲ್ಲರಿ ಇಲ್ಲಿ ಅನ್ನುವಂಥದ್ದು. ಇವ್ರ ಇನ್ನುಳಿದ ಸಚಿವರು ಸರಿಯಾಗಿ ಬರ್ತಾಯಿಲ್ಲ, ಟೈಮ್ ಯಾಕೆ ಬರ್ತಾಯಿಲ್ಲ, ಯಾಕೆ ಅವ್ರ ಭಾಗದ ಎಲ್ಲ ಸಮಸ್ಯೆ ಮುಗಿದುಬಿಟ್ಟಿದ್ದಾವ, ಎಲ್ಲ ಇಂಪ್ರೂವ್ ಆಗಿದ್ದಾವೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿಯೇ ನಮ್ಮ ಉತ್ತರ ಕರ್ನಾಟಕ ಶಾಸಕರು ಎಚ್ಚರಗೊಳ್ಬೇಕಾಗಿದೆ ಮತ್ತು ಇವೆಲ್ಲ ಕೆಲಸಗಳಲ್ಲಿ ಭಾಗಿಯಾಗಬೇಕಾಗಿದೆ. ಜನರ ಸಮಸ್ಯೆಗಳನ್ನು ಕೇಳುವಲ್ಲೇ ಪ್ರತಿ ಮನೆಗೆ ಹೋಗಿ ಅಲ್ಲಿ ಗಂಡರಲ್ಲಿ ಹೆಣ್ಣಿರಲಿ ಆ ಕುಟುಂಬ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಕೆಲಸವನ್ನು ಇವರೆಲ್ಲ ಮಾಡಬೇಕಾಗಿತ್ತು ಅನ್ನುವಂಥ ಮಾತು. ಇವರು ಹೇಳೋದು ಸರಿ ಅದ. ಬಿ ಆರ್ ಪಾಟೀಲ್ ಹೇಳ್ತಾ ಇರ್ಬೋದು, ಇನ್ನೊಬ್ರು ಹೇಳ್ತಾ ಇರ್ಬೋದು, ಇನ್ನೂ ಕೆಲವೊಂದು ಸಚಿವರು ಬರಲಾರದವ್ರು ಏನೋ ಕಾರಣ ಹೇಳ್ಬೋದು, ನಾವು ಬಂದಿಲ್ಲಪ್ಪ ಆ ಕಾರಣ ಈ ಕಾರಣ ಹೇಳ್ಬೋದು. ಆದರೆ ರಿಯಲ್ ಆಗಿ ಇವರೆಲ್ಲ ಬರಬೇಕು ತಮ್ಮ ಕ್ಷೇತ್ರಗಳು ಅಲ್ಲಿ ಭೇಟಿಯಾಗಿ ಆಯಾ ಸಮಸ್ಯೆಗಳನ್ನ ಅಲ್ಲಿ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ರೆ ಇದು ಪರಿಹಾರ ಸಿಗ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ. ಅದಕ್ಕಾಗಿ ಇವತ್ತು ಭಾಳ ಸಿಟ್ಟಿಗೆ ಬಂದ ನಮ್ಮ ಬಿ ಆರ್ ಪಾಟೀಲರು ಭೇಟಿಯಾಗಿ ಚರ್ಚೆಗಳಿದ್ದಾರೆ. ಅಲ್ರಿ ನೀವು ನಮ್ಮ ಡೆವಲಪ್ಮೆಂಟ್ ಮಾಡೋಕ್ಕೆ ಯಾವಾಗ ನೀವು ಬರೋರು ಅನ್ನುವಂಥ ಮಾತನ್ನು ನಮಗೆ ಅವಕಾಶ ಕೊಡ್ತೀರಿ ಅಂತೇಳಿ. ಈ ಎಲ್ಲ ನೆಲೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಉದಾಸೀನತೆ, ನಿರ್ಲಕ್ಷ್ಯತನ ಈವನ್ ನಮ್ಮ ಉತ್ತರ ಕನ್ನಡ ಶಾಸಕರಲ್ಲೇ ಅದು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಉದಾಹರಣೆಗೆ ನಮ್ಮ ಅರವಿಂದ್ ಬೆಲ್ಲವರು, ಅವರು ಬೆಲ್ಲದವರು, ಉತ್ತರ ಕನ್ನಡದವರು, ನಮ್ಮ ಸತೀಶ್ ಅವರು ಬೆಳಗಾವಿ ಅವರು ಬರಬೇಕು, ಸಮಸ್ಯೆ ನೋಡಬೇಕು, ಅಡ್ಡಾಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ, ಮಾಡ್ತಾರೆ. ಸತೀಶ್ ಅವ್ರ ಬಗ್ಗೆ ಎಲ್ಲಪ್ಪ ಸಂಘಟನೆ ಮಾಡ್ತಾ ಇದ್ದಾರೆ, ಹಿಂದಿದ್ದು ಏನೋ ಓಡಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಅನ್ನೋದಾದ್ರು ಸಹಿತ ಒಬ್ಬ ಮಿನಿಸ್ಟರ್ ಆಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಯಾವ ಜನಕ್ಕೂ ಭೇಟಿಯಾಗಿ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ವಿಚಾರ ಮಾಡಿ ಇವುಗಳಿಗೆ ಒಂದು ಪರಿಹಾರ ಹುಡುಕ್ಬೇಕಾಗಿದೆ ಉತ್ತರ ಕರ್ನಾಟಕದಂತ. ಇಲ್ಲಾಂದ್ರೆ ಇವತ್ತು 1, 2, 3, 4 ಅಂತ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ನೋಡಿರಿ ಹಿಂದೆ ಉಮೇಶ್ ಕತ್ತಿ